ದಯಾನಂದ್ ಅವರ ಆದೇಶದ ಬೆನ್ನಲ್ಲೇ ನಟ ದರ್ಶನ್ ಅವರ ಗನ್ ಅನ್ನ ಈಗ ಸೀಸ್ ಮಾಡಿದ್ದಾರೆ. ಅವರ ನಿವಾಸಕ್ಕೆ ಹೋಗಿ ಗನ್ ಅನ್ನ ವಶಕ್ಕೆ ಪಡ್ಕೊಳ್ಳಲಾಗಿದೆ. ತಾತ್ಕಾಲಿಕವಾಗಿ ಅವರ ಗನ್ ಲೈಸೆನ್ಸ್ ಅನ್ನ ರದ್ದುಗೊಳಿಸಲಾಗಿತ್ತು. ಆ ನಂತರದಲ್ಲಿ ನೋಟಿಸ್ ಅನ್ನ ಕೊಡಲಾಗಿತ್ತು. ನೋಟಿಸ್ಗೂ ಕೂಡ ಅವರು ಯಾವುದೇ ರಿಯಾಕ್ಟ್ ಮಾಡದೆ ಗನ್ ಅನ್ನ ತಮ್ಮ ಬಳಿಯೇ ಇಟ್ಕೊಂಡಿದ್ರು. ಇದೀಗ ಅವರ RR ನಗರದ ನಿವಾಸಕ್ಕೆ ಹೋಗಿ ಅವರ ಮನೆಯಿಂದ ಗನ್ ಅನ್ನ ತೆಗೆದುಕೊಂಡು ಬಂದಿದ್ದಾರೆ. ಚೆನ್ನಮ್ಮನಕೆರೆಯ ಪತ್ನಿ ವಿಜಯಲಕ್ಷ್ಮಿ ಫ್ಲಾಟ್ನಲ್ಲಿ ದರ್ಶನ್ ಅವರ ಗನ್ ಇತ್ತು. ಗನ್ ಅನ್ನ ಈಗ ಸೀಸ್ ಮಾಡಿಕೊಂಡಿದ್ದಾರೆ. ಪಬ್ಲಿಕ್ ಟಿವಿಗೆ ಪೊಲೀಸ್ ಉನ್ನತ ಮೂಲಗಳು ಈ ಕುರಿತಾಗಿ ಮಾಹಿತಿಯನ್ನ ಕೊಟ್ಟಿವೆ. ನಟ ದರ್ಶನ್ ಗನ್ ಸೀಸ್ ಮಾಡಿಕೊಂಡಿರೋದಾಗಿ ಖಾತ್ರಿಪಡಿಸಿದ್ದಾರೆ. ಪೊಲೀಸ್ ಕಮಿಷನರ್ ದಯಾನಂದ್ ಅವರು ಆದೇಶ ಮಾಡಿದ್ರು. ಅವರ ಗನ್ ಅನ್ನ ತಾತ್ಕಾಲಿಕವಾಗಿ ಲೈಸೆನ್ಸ್ನ ರದ್ದುಗೊಳಿಸಿದ್ದೀವಿ ಅಂತ. ಅದಾದ ನಂತರದಲ್ಲಿ RR ನಗರ ಪೊಲೀಸರು ದರ್ಶನ್ಗೆ ನೋಟಿಸ್ ಸಹ ಕೊಟ್ಟಿದ್ರು, ತಮ್ಮ ಗನ್ ಅನ್ನ ಸರೆಂಡರ್ ಮಾಡಬೇಕು ಅಂತ. ಆದರೆ ನನ್ನ ರಕ್ಷಣೆಗಾಗಿ ನಾನು ಇಟ್ಕೊಂಡಿದ್ದೀನಿ, ನಾನು ಯಾರನ್ನು ಬೆದರಿಸೋದಕ್ಕಲ್ಲ ಅಂತ ಹೇಳಿ ದರ್ಶನ್ ಅದನ್ನು ಹಾಗೆ ಉಳಿಸ್ಕೊಂಡಿದ್ರು. ತಾತ್ಕಾಲಿಕವಾಗಿ ದರ್ಶನ್ಗೆ ಸದ್ಯ ಗನ್ ರದ್ದಾಗಿರೋದ್ರಿಂದ, ಗನ್ನ ಲೈಸೆನ್ಸ್ ರದ್ದಾಗಿರೋದ್ರಿಂದ ಗನ್ ಈಗ ಅವರ ಬಳಿ ಇಲ್ಲ. ಈ ಮೂಲಕ ದರ್ಶನ್ಗೆ ಶಾಕ್. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ಕಮಿಷನರ್ ಅವರ ಆದೇಶದ ಬೆನ್ನಲ್ಲೇ ಇದೀಗ ಗನ್ನನ್ನು ಸೀಸ್ ಮಾಡಿದ್ದಾರೆ. ಸೊ ಯಾಕೆ ನೋಟಿಸ್ ಕೊಟ್ಟ ನಂತರದಲ್ಲೂ ಕೂಡ ಅದನ್ನ ಹಾಗೆ ಉಳಿಸ್ಕೊಂಡಿದ್ರು ದರ್ಶನ್? ದಿವ್ಯಾ, ದರ್ಶನ್ಗೆ ಈ ಹಿಂದೆ ಪೊಲೀಸರು ನೋಟಿಸನ್ನು ಕೊಡುವ ಕೆಲಸವನ್ನ ಮಾಡಿದ್ರು. ಅಂದರೆ ಯಾವಾಗ ಅವರ ಮೇಲೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಕೇಸ್ ದಾಖಲಾಯಿತು, ಆ ಹಿನ್ನೆಲೆಯಲ್ಲಿ ನಿಮ್ಮ ಮೇಲಿನ ಈ ಒಂದು ಗುರುತರ ಆರೋಪದ ಹಿನ್ನೆಲೆಯಲ್ಲಿ ಇದು 3 ವರ್ಷಕ್ಕಿಂತ ಹೆಚ್ಚಿನ ಶಿಕ್ಷೆಯನ್ನು ಹೊಂದಿದೆ. ಹೀಗಾಗಿ ತಮ್ಮ ಬಳಿ ಇರುವ ಲೈಸೆನ್ಸನ್ನು ಯಾಕೆ ರದ್ದು ಮಾಡಬಾರ್ದು, ಪರವಾನಗಿಯನ್ನು ಯಾಕೆ ರದ್ದು ಮಾಡಬಾರ್ದು ಅನ್ನೋ ಮಟ್ಟಿಗೆ ಪೊಲೀಸ್ ಇಲಾಖೆ ನೋಟಿಸನ್ನು ಕೊಡುವ ಕೆಲಸವನ್ನು ಮಾಡಲಾಗಿತ್ತು. ಅದಕ್ಕೆ ದರ್ಶನ್ ಕಡೆಯಿಂದ ಉತ್ತರವೂ ಕೂಡ ಬಂದಿತ್ತು. ಅಂದರೆ ನಾನೊಬ್ಬ ಸೆಲೆಬ್ರಿಟಿ, ಹೀಗಾಗಿ ನನ್ನ ಪ್ರಾಣ ರಕ್ಷಣೆಗಾಗಿ ಪಿಸ್ತೂಲ್ ಅವಶ್ಯಕತೆ ಇದೆ, ಹೀಗಾಗಿ ರದ್ದು ಮಾಡಬಾರ್ದು ಅನ್ನೋ ಮಟ್ಟಿಗೆ ಅವರು ಒಂದು ರಿಕ್ವೆಸ್ಟನ್ನು ಸಹ ಕೊಟ್ಟಿದ್ರು. ಆದರೆ ಇವತ್ತು ತಾತ್ಕಾಲಿಕವಾಗಿ ಅವರ ಲೈಸೆನ್ಸನ್ನು ರದ್ದು ಮಾಡುವ ಕೆಲಸವನ್ನು ಮಾಡಿದ್ದೀವಿ ಅನ್ನೋ ಮಟ್ಟಿಗೆ ಪೊಲೀಸ್ ಆಯುಕ್ತರು ಹೇಳಿದರು. ಯಾವಾಗ ಪೊಲೀಸ್ ಆಯುಕ್ತರ ಆದೇಶ ಬಂತೋ ಅದಾಗಲೇ ನೋಟಿಸನ್ನು ಕೊಟ್ಟು ಆ ಗನ್ನನ್ನು ಸರೆಂಡರ್ ಮಾಡುವಂತೆ ಪೊಲೀಸ್ ಇಲಾಖೆ ಕೇಳ್ಕೊಂಡಿತ್ತು. ಇವತ್ತು ವಿಜಯಲಕ್ಷ್ಮಿ ಅವರ ಹೊಸಕೆರೆಹಳ್ಳಿಯ ಫ್ಲಾಟ್ನಿಂದ ಆ ಒಂದು ಪಿಸ್ತೂಲನ್ನು ವಶಕ್ಕೆ ಪಡೆಯುವ ಕೆಲಸವನ್ನು, ಸೀಸ್ ಮಾಡುವ ಕೆಲಸವನ್ನು ಪೊಲೀಸರು RR ನಗರ ಪೊಲೀಸರು ಮಾಡಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಈ ಬಗ್ಗೆ ಪಬ್ಲಿಕ್ ಟಿವಿಗೆ ಪೊಲೀಸ್ ಉನ್ನತ ಮೂಲಗಳಿಂದ ಒಂದಷ್ಟು ಮಾಹಿತಿಗಳು ಕೂಡ ಲಭ್ಯವಾಗಿದೆ. ದರ್ಶನ್ ಬಳಿ ಇದ್ದಂತಹ ಪಿಸ್ತೂಲನ್ನು ಇದೀಗ ಪೊಲೀಸ್ ಇಲಾಖೆ ತಮ್ಮ ವಶಕ್ಕೆ ಪಡೆದುಕೊಂಡಿದೆ. ಅಂದರೆ ಯಾರಾದರೂ ಕೂಡ 3 ವರ್ಷಕ್ಕಿಂತ ಹೆಚ್ಚಿನ ಶಿಕ್ಷೆ ಹೊಂದಿರತಕ್ಕಂತಹ ಪ್ರಕರಣಗಳಲ್ಲಿ ಭಾಗಿಯಾದರೆ ಅಂಥ ಲೈಸೆನ್ಸ್ಗಳನ್ನು ಪೊಲೀಸ್ ಇಲಾಖೆ ತಾತ್ಕಾಲಿಕವಾಗಿ ರದ್ನಲ್ಲಿ ಮಾಡ್ಬೋದು, ರದ್ದಿಡ್ಬೋದು. ಇಲ್ಲಿ ದರ್ಶನ್ ಮೇಲಿನ ಪ್ರಕರಣಗಳೇನಿದೆ ಇವೆಲ್ಲವೂ ಕೂಡ 7 ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ಶಿಕ್ಷೆಯನ್ನು ಹೊಂದಿದ್ದಂತಹ ಪ್ರಕರಣಗಳು. ಹೀಗಾಗಿ ಈ ಕೇಸ್ ಇತ್ಯರ್ಥವಾಗುವವರೆಗೂ ಕೂಡ ತಾತ್ಕಾಲಿಕವಾಗಿ ರದ್ದು ಮಾಡಿರೋದಾಗಿ ಪೊಲೀಸ್ ಆಯುಕ್ತರು ಹೇಳಿದ್ದಾರೆ. ಹೀಗಾಗಿಯೇ ರಾಜರಾಜೇಶ್ವರಿ ನಗರ ಪೊಲೀಸರು ದರ್ಶನ್ ಬಳಿ ಇದ್ದಂತಹ ಪಿಸ್ತೂಲನ್ನು ಅವರ ಪತ್ನಿ ವಿಜಯಲಕ್ಷ್ಮಿ ಅವರ ಫ್ಲಾಟ್ನಿಂದ ಸೀಸ್ ಮಾಡುವ ಕೆಲಸವನ್ನು ಮಾಡಿದ್ದಾರೆ. ದಿವ್ಯಾ, ಥ್ಯಾಂಕ್ ಯು ಮೂರ್ತಿ ನಿಮ್ಮೆಲ್ಲ ಮಾಹಿತಿಗೆ.